ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ರಾಮಕೃಷ್ಣ. 100 ಕ್ರಿಯೆಗಳನ್ನು ಕಲಿಯೋ ನಾವು ಏನು ಪ್ರಯತ್ನ ಮಾಡ್ತಾ ಇದ್ವಿ, ಇದು 4ನೇ ಭಾಗ, ಅಂದರೆ ಕೊನೆಯ ಭಾಗ. ಇದರಲ್ಲಿ ನಾನು ಸ್ವಲ್ಪ ವಿಭಿನ್ನವಾದದನ್ನು ತೊಗೊಂಡಿದ್ದೀನಿ. ಅದೇನು ಅಂದರೆ ಮುಹಾವರೆಗಳ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮುಹಾವರೆ ಅಂದರೆ ಇಡಿಯಮ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಅದಕ್ಕೆ ನುಡಿಗಟ್ಟುಗಳು, ಭಾಷಾ ವೈಶಿಷ್ಟ್ಯಗಳು ಅಂತೆಲ್ಲ ಹೇಳ್ತೀವಿ. ಇದರಿಂದ ಏನು ಇದರ ವಿಶೇಷತೆ ಅಂದರೆ, ಇದರ ಬಳಕೆಯಿಂದ ಭಾಷೆಯ ಸೌಂದರ್ಯ ಜಾಸ್ತಿ ಆಗುತ್ತೆ. ಮಾಮೂಲಿ ಮಾತಾಡೋದಕ್ಕಿಂತ ಈ ಪದಗಳನ್ನು ನಾವು ಹಾಕಿ ಮಾತಾಡಿದರೆ ಅಲ್ಲಿನ ಭಾಷೆಯ ಸೌಂದರ್ಯ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಹೆಸರು ರಾಮಕೃಷ್ಣ KS ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನಾವು ಇವತ್ತು ಮುಹಾವರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಒಂದೊಂದಾಗಿ ಮುಹಾವರೆಗಳನ್ನು ಯಾವ ರೀತಿ ಅದನ್ನು ನಾವು ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಹೇಗೆ ಉಪಯೋಗಿಸ್ಬೋದು ಅಂತ ನೋಡೋಣ. ಯಹಾ ಪೆಹಲಾ ಮುಹಾವರಾ ಹೇ ಅಂಗೂಠಾ ದಿಖಾನಾ. ಅಂಗೂಠಾ ದಿಖಾನ ನೋಡಿ, ಮುಹಾವರಿನಲ್ಲಿ ಯಾವಾಗ ಯೂಸ್ ಮಾಡಿದ್ರೂ ಆ್ಯಸ್ ಇಟ್ ಈಸ್ ಮೀನಿಂಗ್ ಯಾವತ್ತೂ ತೊಗೋಬಾರ್ದು. ಅದಕ್ಕೂ ಕೆಲವು ಸಲ ಸಂಬಂಧನೇ ಇರೋದಿಲ್ಲ, ಕೆಲವು ಸಲ ಸ್ವಲ್ಪ ಹತ್ತಿರ ಅನ್ನಿಸ್ಬೋದು. ಯಾಕಂದರೆ ನಮ್ಮ ಭಾಷೆನಲ್ಲೂ ಅದೇ ಥರದ್ದು ಏನಾದರೂ ಇದ್ದರೆ, ನುಡಿಗಟ್ಟಿದ್ರೆ ಇದು ಸೇಮ್ ಇದೆಯಲ್ಲ ಅಂತ ಅನಿಸುತ್ತೆ. ಕೆಲವಕ್ಕೆ ಸಂಬಂಧ ಇರೋದಿಲ್ಲ, ಆದರೆ उसका उपयोग करने से भाषा में उसका प्रयोग बोलते समय उसका प्रयोग करने से ಭಾಷಾ ಕಿ ಸುಂದರತಾ ಬಡ್ತಿ ಹೇ. ನೋಡಿ, ಭಾಷೆಯ ಸೌಂದರ್ಯ ಜಾಸ್ತಿ ಮಾಡೋದಕ್ಕೆ ಈ ಮುಹಾವರೆಗಳು ಬೇಕು, ಅಗತ್ಯ ಅಂತ ನಾನು ಹೇಳ್ತಾ ಇದ್ದೀನಿ. तो पहला मुहावरा कौन सा है? अंगूठा दिखाना. अंगूठा दिखा दिया, उसने अंगूठा दिखा दिया ಅಂದ್ರೆ ಅರ್ಥ ಏನು? उसने धोखा दिया ಅಂದರೆ ಮೋಸ ಮಾಡುವುದು ಅಂತ ಅದರ ಅರ್ಥ. ಅವನು ತನ್ನ ಸ್ನೇಹಿತರಿಗೆ ಮೋಸ ಮಾಡಿ ಹೋದನು. ಅವನು ತನ್ನ ಫ್ರೆಂಡ್ಸಿಗೆ ಅವನು ಮೋಸ ಮಾಡಿ ಹೋದನು. ಅದನ್ನು ಹಿಂದಿನಲ್ಲಿ ಹೇಳಬೇಕಾದ್ರೆ ಅವನು, ನೋಡಿ, ಅವನು ಅವಳು ಎರಡಕ್ಕೂ ವಹೆ ಬರುತ್ತೆ. ಅಪ್ನೇ ದೋಸ್ತೋಂಕು, ತನ್ನ ಸ್ನೇಹಿತರಿಗೆ ಅಂಗೂಠಾ ದಿಖಾಕರ್ ಚಲಾ ಗಯಾ. ಅಂಗೂಠಾ ದಿಖಾಕರ್ ಚಲಾ ಗಯಾ ಅಂದ್ರೇನು? ಮೋಸ ಮಾಡಿ ಹೋದನು ಅಂತ. ಧೋಕಾ ದೇಕರ್ ಚಲಾ ಗಯಾ ಅಂತಲೂ ಹೇಳಿದರೂ ಆಗುತ್ತೆ. ಅದರಲ್ಲಿ ಸ್ವಲ್ಪ ಸೌಂದರ್ಯ ಹೆಚ್ಚು ಮಾಡಬೇಕು ಅಂದರೆ ಏನು ಮಾಡ್ತೀವಿ ನಾವು? ಒಂದು ಮುಹಾವರೆನ ಆ್ಯಡ್ ಮಾಡ್ತೀವಿ. ಮುಹಾವರ ಕೌನ್ ಸಾ ಹೇ? ಅಂಗೂಠಾ ದಿಖಾನಾ. नेक्स्ट वन अंत करना. मैंने उसका अंत कर दिया, उसने उसका अंत कर दिया ಅಂದ್ರೇನು? ಖತ್ಮ ಕರ್ನಾ, ಮುಗಿಸೋದು, ಕತೆ ಮುಗಿಸೋದು. ಅದು ಸಾಯಿಸೋದಿರ್ಬೋದು, ಏನು ಬೇಕಾದರೂ ಆಗ್ಬೋದು. ಅತ್ತೆ ಸೊಸೆ ತಮ್ಮ ನಡುವಿನ ಜಗಳವನ್ನು ಅಂತ್ಯಗೊಳಿಸಿದರು. ಇದನ್ನು ನಾವು ಹಿಂದಿನಲ್ಲಿ ಹೇಳಬೇಕು. ಅತ್ತೆ ಅನ್ನೋದಕ್ಕೆ ಸಾಸ್, ಸೊಸೆ ಅನ್ನೋದಕ್ಕೆ ಬಹು. ಸಾಸ್ ಬಹುನೇ ಅಪ್ನೆ ಬೀಚ್ ಕೆ ಝಗಡೆ ಕಾ ಅಂತ್ ಕರ್ ದಿಯಾ. ತಮ್ಮ ಮಧ್ಯೆ ತುಂಬ ದಿನದಿಂದ ಏನೋ ಕೋಲ್ಡ್ ವಾರ ಏನೋ ಇತ್ತು ಅನಿಸುತ್ತೆ. ಝಗಡೆ ಕಾ ಅಂತ್ ಕರ್ ದಿಯಾ, ಅದನ್ನು ನಾವೇನು ಹೇಳ್ತೀವಿ? ಖತ್ಮ ಕರ್ ದಿಯಾ. ಅದ್ರ ಬದಲು ಅಂತ್ ಕರ್ ದಿಯಾ ಅಂತ ಹೇಳ್ತಾ ಇರೋದು. ಸೊ ಅಂತ್ ಕರ್ನ ಅಂದರೆ ಖತ್ಮ ಕರ್ನ ಅಂದರೆ ಮುಗಿಸೋದು. ನೆಕ್ಸ್ಟ್ ಒನ್ ಅಕಲ್ ಕಾ ದುಶ್ಮನ್ ಹೋನಾ. ತುಂಬ ಸಲ ಯೂಸ್ ಮಾಡ್ತಾ ಇರ್ತೀವಿ. ತುಮ್ ತೋ ಅಕಲ್ ಕೆ ದುಶ್ಮನ್ ಹೋ ಅಂತಂದರೆ ನೀನು ತುಂಬ ಫೂಲ್ ಅಂತ ಹೇಳಬೇಕಾದ್ರೆ, ನೀನು ಮೂರ್ಖ ಅಂತ ಹೇಳಬೇಕಾದ್ರೆ ತುಮ್ ಅಕಲ್ಕೆ ದುಶ್ಮನ್ ಹೋ. ಈಗಂತೂ ನೀನು ಮೂರ್ಖನಾಗಿರುವೆ. ಅದನ್ನು ಹಿಂದಿನಲ್ಲಿ ಹೇಳಬೇಕಾದ್ರೆ ಅಬ್ ತುಮ್ ತೋ ಅಕ್ಲಕ್ಕೆ ದುಶ್ಮನ್ ಹೋ ಗಯೇ ಹೋ. ಅಂದರೆ ಆಗಿಬಿಟ್ಟಿದೆಯಾ ಅಂತ. ತುಮ್ ತೋ ಅಕ್ಲಕ್ಕೆ ದುಶ್ಮನ್ ಅಂದರೆ ತುಮ್ ಮೂರ್ಖ ಹೋ ಅಂತ ಹೇಳೋ ಬದಲು ಹೀಗೆ. ಅಕ್ಲ್ ಅಂದರೆ ಬುದ್ಧಿಯ ಶತ್ರು ಅಂದರೆ ಮೂರ್ಖ ಅಂತ ಅರ್ಥ. ಬುದ್ಧಿನೇ ಇಲ್ಲ, ನಿನಗೆ ವಿವೇಕನೇ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಪ್ನಾ ಉಲ್ಲು ಸೀಧಾ ಕರ್ನಾ ಅವ್ರ ಏಕ್ ಮುಹಾವರಾ ಹೇ. ಅಪ್ನಾ ಸ್ವಾರ್ಥ ಸದ್ನ, ತಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಳ್ತಾರಲ್ಲ, ಅದಕ್ಕೆ ಅಪ್ನಾ ಉಲ್ಲು ಸೀಧಾ ಕರ್ನಾ, ತನ್ನ ಸ್ವಾರ್ಥವನ್ನು ಸಾಧಿಸುವುದು. ರಾಜೇಶ್ ತನ್ನ ಸ್ವಾರ್ಥ ಸಾಧಿಸಿಕೊಳ್ಳಲು ಹೀಗೆ ಮಾಡುತ್ತಿದ್ದಾನೆ. ರಾಜೇಶ್ अपना उल्लू सीधा करने के लिए ऐसा कर रहा है. राजेश क्यों ऐसा कर रहा है? अपना उल्लू सीधा करने के लिए, उसे कुछ फ़ायदा होना है हमसे, इसलिए वह ऐसा कर रहा है. कुछ लोग ಚಾಪ್ಲೂಸಿ करते हैं ना, ಅಂದರೆ ಅವ್ರನ್ನ ಹೊಗಳು ಬಟ್ಟಾಗಿ ಹೊಗಳೋದು ಮಾಡೋದು ಎಲ್ಲ ಮಾಡ್ತಾರಲ್ಲ. ಕಾರಣ ಏನು? ಅಪ್ನಾ ಉಲ್ಲು ಸೀಧಾ ಕರ್ನೆ ಕೆ ಲಿಯೆ. ಅದಕ್ಕೆ ಹೊಗಳು ಭಟ್ಟರನ್ನ ಜಾಸ್ತಿ ನಂಬಬೇಡಿ ಅಂತ ಹೇಳ್ತಾರೆ. ಕ್ಯೂಂಕಿ ವೇ ಕ್ಯೂ ಹಮಾರಿ ತಾರೀಫ್ ಕರ್ತೆ ಹೇ? ಅಪ್ನಾ ಉಲ್ಲು ಸೀಧಾ ಕರ್ನೆ ಕೆ ಲಿಯೆ ಅಂದರೆ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳೋದಕ್ಕೆ. ಅಪ್ನೆ ಸಿರ್ ಲೇನಾ, इसका मतलब अपने ऊपर लेना ಅಂದರೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು. ಅಪ್ನೆ ಸಿರ್ ಲೇನಾ,
ತನ್ನ ಮೇಲೆ ತೆಗೆದುಕೊಳ್ಳೋದು ಅಥವಾ ಜವಾಬ್ದಾರಿ ಹೊರುವುದು. ನಿನ್ನ ತಪ್ಪಿಲ್ಲದಿದ್ದರೂ ನೀನು ಎಲ್ಲವನ್ನೂ ನಿನ್ನ ತಲೆಯ ಮೇಲೆ ಎಳೆದುಕೊಳ್ಳುತ್ತಿದ್ದೀಯ. ನೋಡಿ, ಕನ್ನಡದಲ್ಲೂ ಅದೇ ಥರ ಒಂದು ನುಡಿಗಟ್ಟಿದೆ. ನಿನ್ನ ತಪ್ಪಿಲ್ಲದಿದ್ದರೂ ನೀನು ಎಲ್ಲವನ್ನೂ ನಿನ್ನ ತಲೆಯ ಮೇಲೆ ಎಳೆದುಕೊಳ್ಳುತ್ತಿದ್ದೀಯಾ. ಅಪ್ನಿ ಗಲ್ತಿ ನಾ रहने पर भी ಅಥವಾ होने पर भी. अपनी गलती, ನೋಡಿ गलती स्त्रीलिंग शब्द है, इसलिए अपनी गलती ना रहने पर भी या होने पर भी तुम सब कुछ अपने सिर ले रहे हो. ಸಬ್ ಕುಚ್ ಎಲ್ಲವನ್ನು ಅಪ್ನೇ ಸಿರ್ ಲೇ ರಹೆ ಹೋ, ನಿನ್ನ ತಲೆ ಮೇಲೆ ತೊಗೊಳ್ತೀವಿ. ಅಪ್ನೇ ಸಿರ್ ಪರ್ ಲೇ ರಹೆ ಹೋ ಅಂತಲೂ ಹೇಳ್ಬೋದು, ಅದನ್ನು ತಪ್ಪೇನಾಗೋದಿಲ್ಲ. ಅಪ್ನೇ ಸಿರ್ ಲೇನಾ, ಅಪ್ನೇ ಊಪರ್ ಲೇನಾ, ಜಿಮ್ಮೆದಾರಿ ಲೇನಾ. ಈಗ ಯಾರು ಏನೋ ಮಾಡಿರ್ತಾರೆ, ತಮ್ಮ ಮೇಲೆ ಹೌದು ನನ್ನಿಂದಾನೆ ಹಾಗಾಯಿತು ಅಂತ ತೊಗೊಂಡ್ಬಿಟ್ರೆ ಅವಾಗೇನೋ ತನ್ನ ಮೇಲೆ ಆ ಜವಾಬ್ದಾರಿನ ತೊಗೊಂಡು ಹಾಗಾಯಿತು. ನೆಕ್ಸ್ಟ್, ಅಪ್ನೇ ಹಾಥೋ ಕಬ್ರ್ ಖೋದ್ನಾ. ಇಲ್ಲಿ ಕಬ್ರ್ ಅಂದರೆ ಸಮಾಧಿ. ತಮ್ಮ ಗುಂಡಿನ ತಾವೇ ತೋಡ್ಕೊಳ್ತೇನೆ, ನನ್ನ ಸಮಾಧಿ ನಾನೇ ತೋಡ್ಕೊಂಡಾಗಾಯಿತು ಅಂತ ಹೇಳ್ತಾರಲ್ವ, ಅದೇ ಸೇಮ್ ಮೀನಿಂಗ್ ಇಲ್ಲಿದೆ. ಅಪ್ನಾ ನಾಶ ಸ್ವಯಂ ಕರ್ನ, ತನ್ನ ನಾಶ ತನ್ನಿಂದಲೇ ಮಾಡಿಕೊಳ್ಳೋದು. ಕಳ್ಳರ ಜೊತೆ ಸೇರಿ ಅವರು ತಮ್ಮಿಂದಲೇ ತಮ್ಮ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಈಗ ಕಳ್ಳರ ಜೊತೆ ಸೇರಿ ಅಂತ ಹಿಂದಿನಲ್ಲಿ ಹೇಳಬೇಕು. ಹೇಗೆ? ಚೋರೋಂಕೆ ಸಾಥ್ ಮಿಲ್ಕರ್. ಚೋರೋಂಕೆ ಸಾಥ್ ಮಿಲ್ಕರ್ ಅಂದರೆ ಕಳ್ಳರ ಜೊತೆ ಸೇರಿ. ವೇ ಅಂದರೆ ಅವರು, ತಮ್ಮಿಂದಲೇ ತಮ್ಮ ನಾಶ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋದಕ್ಕೇನು, ಅಪ್ನಿ ಕಬ್ರ್ ಖುದ್ ಖೋದ್ ರಹೆ ಹೇ. ಅಪ್ನಿ ಕಬ್ರ್, ಕಬ್ರ್ ಅಂದರೆ ಇಲ್ಲಿ ಸಮಾಧಿ, ಸ್ತ್ರೀಲಿಂಗ್ ಶಬ್ದ, ಅದಕ್ಕೆ ಅಪ್ನಿ ಕಬ್ರ್ ಖುದ್ ಖೋದ್ ರಹೆ ಹೇ. ಸಮಾಧಿಗೆ ಸಮಾನಾರ್ಥಕ ಶಬ್ದ ಏನು? ಕಬ್ರ್. ಖುದ್ ಖೋದ್ನ ತಮ್ಮ ನಾಶವನ್ನು ತಾವೇ ಮಾಡಿಕೊಳ್ಳೋದು. ಆಂಖ್ ಕಿ ಪುತ್ಲಿ ಹೋನಾ, ಕಣ್ಣೊಳಗಿನ ಗೊಂಬೆ, ಅವನಂತುವೆ ಅವಳಂತುವೆ ಅಂತ ಹೇಳ್ತಾರಲ್ಲ, ಅತ್ಯಧಿಕ್ ಪ್ಯಾರ್ ಹೋನಾ, ಅತ್ಯಂತ ಪ್ರಿಯ, ತುಂಬ ಇಷ್ಟವಾಗಿರೋರಿಗೆ ನಾವು ಹೇಳ್ತೀವಿ ಮೇರಾ ಬೇಟಾ ಮೇರಿ ಆಂಖ್ ಕಿ ಪುತ್ಲಿ ಹೇ. ನನ್ನ ಮಗ ನನ್ನ ಕಣ್ಣೊಳಗಿನ ಗೊಂಬೆಯಾಗಿದ್ದಾನೆ. ಅಂದರೆ ನನ್ನ ಮಗ ನನಗೆ ತುಂಬ ಇಷ್ಟ ಅಂತ ಹೇಳಬೇಕಾದ್ರೆ ಏನು ಹೇಳ್ಬೋದು? ಮೇರಾ ಬೇಟಾ ಮೇರಿ ಆಂಖ್ ಕಿ ಪುತ್ಲಿ ಹೇ. ಹಾಗೆ ನೀವು ಏನು ಬೇಕಾದ್ರೂ ಹೇಳ್ಬೋದು, ಮೇರಿ ಮಾ, ಮೇರೆ ಪಿತಾ, ಮೇರೆ ಬೆಹನ್, ಆ ಥರ ನೀವು ಚೇಂಜ್ ಮಾಡ್ಕೊಳ್ತೀರಿ. ನೋಡಿ, ಮೇರಿ ಬೆಹನ್, ಮೇರಾ ಭಾಯಿ, ಮೇರೆ ಪಿತಾಜಿ, ಮೇರಿ ಮಾತಾ, ಹಾಗೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಆಂಖೆ ಲಾಲ್ ಹೋನಾ ಅಂದ್ರೇನು? ಕಣ್ಣು ಕೆಂಪಾಗೋದು ಅಂತ ಹೇಳ್ತೀವಲ್ಲ, ಅಂದರೆ ಬಹುತ್ ಗುಸ್ಸಾನ, ಕ್ರೋಧಿತ್ ಹೋನಾ. ತನ್ನ ಮಗನ ವರ್ತನೆ ನೋಡಿದ ತಾಯಿಯ ಕಣ್ಣುಗಳು ಕೆಂಪಾದವು. ಅದು ನೋಡಿದ ಆಗಬೇಕು. ತಾಯಿಯ ಕಣ್ಣುಗಳು ಕೆಂಪಾದವು. ಅಪ್ನೇ ಬೇಟೆ ಕಾ ವ್ಯವಹಾರ ದೇಖ್ ಕರ್. ಅಪ್ನೇ ಬೇಟೆ, ನೋಡಿ ತನ್ನ ಅಂದರೆ ಅಪ್ನೇ, ಅಪ್ನೇ ಅದನ್ನು ನಾವು ನಿಜವಾಚಕ ಸರ್ವನಾಮ ಅಂತ ಹೇಳ್ತೀವಿ. ಅಪ್ನೇ ಬೇಟೆ ಕಾ ವ್ಯವಹಾರ ದೇಖ್ ಕರ್ माँ की आंखें लाल हो गई. लाल आंखें स्त्रीलिंग, माँ की आंखें लाल हो गई. कन्नुगलु ಕೆಂಪಾದವು. किसकी आंखें लाल हो गई? माँ की आंखें. क्यों हो गई? क्योंकि उसे अपने बेटे का व्यवहार अच्छा नहीं लगा. ತನ್ನ ಮಗನ ವ್ಯವಹಾರ ಇಷ್ಟ ಆಗಲಿಲ್ಲ. आंखें लाल होना, अत्यंत क्रोधित होना. आंचल पसारना, इसका मतलब है ಮಾಂಗ್ನಾ, ಏನೋ ಬೆಗ್ ಮಾಡೋ ಥರ, ಕೇಳ್ಕೊಳ್ಳೋದು, ಬೇರೆಯವ್ರನ್ನ ಬೇಡೋದು. ಕೆಲವರು ಸಹಾಯಕ್ಕಾಗಿ ಬೇರೆಯವರ ಬಳಿ ಬೇಡುತ್ತಾರೆ. ಕೆಲವರು ಅಂದರೆ ಕುಚ್ ಲೋಗ್. ಸಹಾಯಕ್ಕಾಗಿ ಮದದ್ ಕೇಲಿಯೇ, ಫಾರ್ ಹೆಲ್ಪ್, ಮದದ್ ಕೇಲಿಯೇ. ದೂಸರೋಂ ಕೆ ಸಾಮ್ನೆ, ಬೇರೆಯವರ ಬಳಿ, ನೋಡಿ ದೂಸರೋಂ ಕೆ ಸಾಮ್ನೆ ಆಂಚಲ್ ಪಸಾರ್ತೆ ಹೇ. ಸೆರಗೊಡ್ಡಿ ಬೇಡುತ್ತೇನೆ ಅಂತೆಲ್ಲ ಹೇಳ್ತಾರೆ. ನೀವು ಎಲೆಕ್ಷನ್ ಟೈಮೆಲ್ಲ ನೋಡಿ, ನಾನು ಸೆರಗೊಡ್ಡಿ ಬೇಡ್ತೀನಿ ಹಾಗೆಲ್ಲ ಕೇಳ್ತಾರೆ ನೋಡಿ. ಆಂಚಲ್ ಪಸಾರ್ತೆ ಹೇ. ಆಂಚಲ್ ಪಸಾರ್ನೆ ಕಾ ಮತ್ಲಬ್ ಹಿ ಮಾಂಗ್ನಾ ಹೇ, ಅಂದರೆ ಕೇಳೋದು, ಬೇಡೋದು ಅನ್ನೋ ಅರ್ಥ ಬರುತ್ತೆ. ಆಕಾಶ್ಗೆ ತಾರೆ ತೋಡ್ನಾ ಅಂದರೆ ಅಸಂಭವಕಾರಿ ಕರ್ಣ ಅಂತ. ಅಸಂಭವವಾದ ಅಂದರೆ ಇಂಪಾಸಿಬಲನ್ನು ಪಾಸಿಬಲ್ ಮಾಡೋದು. ಆಕಾಶ್ಗೆ ತಾರೆ ತೋಡ್ನಾ ಹೇ. ಈಗಿನ ಯುವ ಜನತೆ ಅಸಂಭವವಾದದ್ದನ್ನು ಮಾಡಿ ತೋರಿಸುತ್ತಾರೆ. ಆಜ್ಕೆ ಯುವ, ನೋಡಿ ಈಗಿನ ಯುವ ಜನತೆ, ಯುವಕರು ಅನ್ನೋದಕ್ಕೆ ಹಿಂದಿನಲ್ಲಿ ಯುವ ಅಂತ ಹೇಳ್ತಾರೆ. ಆಜ್ಕೆ ಯುವ ಆಕಾಶ್ಗೆ ತಾರೆ ತೋಡ್ಕರ್ ದಿಖಾತೆ ಹೇ. ಆಕಾಶ್ಗೆ ತಾರೆ ತೋಡ್ಕರ್ ದಿಖಾತೆ ಹೇ, ಅಸಂಭವ್ ಕೋ ಸಂಭವ್ ಕರ್ಕೆ ದಿಖಾತೆ ಹೇ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅದರ ಅರ್ಥ. ಆಧಾ ಹೋನಾ, ಅರ್ಧ ಆಗಿಬಿಟ್ಟಿದೆಯಲ್ಲ ನೀನು ಅಂತ ಹೇಳ್ತಾರೆ ನೋಡಿ. ಯಾಕೆ? ತುಂಬ ವೀಕ್ ಆಗಿದೆಯಾ ಅನ್ಬೇಕಾದ್ರೆ. ದುಬ್ಲಾ ಹೋನಾ, ಬಡವಾಗುವುದು. ಕೊರೋನಾದಿಂದಾಗಿ ನೀನು ತುಂಬ ಬಡವಾಗಿದ್ದೀಯಾ ಅಂತ ಹೇಳಬೇಕಾದ್ರೆ, ಕೊರೋನಾ ಕಿ ವಜಹ ಸೆ ತುಮ್ ತೋ ಆಧೇ ಹೋ ಗಯೇ ಹೋ. ಕೊರೋನಾ ಕಿ ವಜಹ ಅಂದರೆ ರೀಸನ್, ಕಾರಣದಿಂದ. ಏನರಿಂದಾಗಿ? ಕೊರೋನಾ ಕಾರಣದಿಂದಾಗಿ ತುಮ್ ಆಧೇ ಹೋ ಗಯೇ ಹೋ ಅಂದರೆ ಅರ್ಧ ಆಗಿಬಿಟ್ಟಿದೆ. ಅದೇ ಹುಡುಗಿರಿಗೆ ಹೇಳಬೇಕಾದ್ರೆ ಆಧೇ ಹೋ ಗಯಿ ಹೋ, ಆಧೇ ಹೋ ಗಯಿ ಹೋ.
ಆವಾಜ್ ಉಠಾನಾ इसका मतलब है ವಿರೋಧ ಕರ್ನ, ವಿರೋಧಿಸುವುದು. ಕನ್ನಡದಲ್ಲೂ ಅದೇ ಥರದೊಂದಿದೆ, ಧ್ವನಿ ಎತ್ತುವುದು, ಧ್ವನಿ ಏರಿಸುವುದು ಅಂತಿದೆ. ನೌಕರ ತನ್ನ ಮಾಲೀಕನ ವಿರುದ್ಧ ಧ್ವನಿ ಎತ್ತತೊಡಗಿದ್ದಾನೆ. ನೌಕರ್ ಅಪ್ಪನೇ ನೋಡಿ, ತನ್ನ ಅಂತ ಬರಬೇಕಾದ್ರೆ ಅಪ್ನೇ ಬರಬೇಕು. ಅಪ್ಪನೇ ಮಾಲೀಕಕ್ಕೆ ಖಿಲಾಫ್ ಅಂದರೆ ವಿರುದ್ಧ, ಅಗೇನ್ಸ್ಟ್. ಆವಾಜ್ ಉಠಾನೆ ಲಗಾ ಹೇ, ಎತ್ತತೊಡಗಿದ್ದಾನೆ. ಹಿ ಸ್ಟಾರ್ಟೆಡ್ ರೈಸಿಂಗ್ ಹಿಸ್ ವಾಯ್ಸ್. ನೋಡಿ, ಉಠಾನೆ ಲಗಾ ಹೇ. ನೆಕ್ಸ್ಟ್ ಒನ್, ಈದ್ ಕಾ ಚಾಂದ್ ಹೋನಾ ಅಂದರೆ ತುಂಬ ಫೆಮಿಲಿಯರ್ ಇದು. ಕಮ್ ದಿಕ್ನ ಅಪರೂಪಕ್ಕೆ ದರ್ಶನ ಕೊಡ್ತಾರೆ ನೋಡಿ. ಅವ್ರಿಗೆ ಈಗ ಕ್ಲಾಸಿಗೆಲ್ಲ ಅಪರೂಪಕ್ಕೆ ಒಂದೊಂದ್ಸಲ ಬಂದರೆ ಅವರಿಗೆ ನೋಡಿ ಟೀಚರ್ ಹೇಳ್ಬೋದು, ತುಮ್ ತೋ ಈದ್ಗೆ ಚಾಂದ್ ಹೋ ಗೈ ಹೋ, ಅಂದರೆ ಯಾವಾಗಲೂ ಒಂದೊಂದ್ಸಲ ಕಾಣಿಸ್ಕೊಳ್ತೀಯ ಅಂತ. ಇತ್ತೀಚೆಗೆ ನೀನು ಬಹಳ ಅಪರೂಪ ಆಗಿದ್ದೀಯಾ. ಆಜ್ಕಲ್ ತುಮ್ ಈದ್ಗೆ ಚಾಂದ್ ಹೋ ಗೈ ಹೋ. ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ. ಈದ್ಗೆ ಚಾಂದ್ ಹೋ ಗೈ ಹೋ ಅಂದ್ರೇನು, ತುಂಬ ಅಪರೂಪ ಆಗಿದೆಯಾ ಅಂತ ಅರ್ಥ ಆಗುತ್ತೆ. 19-20 ಕಾ ಫರ್ಕ್ ಅಂದರೆ 19 ಅಂದರೆ 19, ಹಿಂದಿನಲ್ಲಿ 20 ಅಂದರೆ 20. 19-20ಕ್ಕೆ ಏನಾದ್ರು ಡಿಫ್ರೆನ್ಸ್ ಜಾಸ್ತಿ ಇರುತ್ತಾ? ಏನಿಲ್ಲ. 19 ಕೂಡಲೇ 20 ಅಲ್ವಾ, ಅಂದರೆ ತುಂಬ ಡಿಫ್ರೆನ್ಸ್ ಏನೂ ಇಲ್ಲ ಅಂತ. ಮಾಮೂಲಿ ಸಾ ಅಂತರ್, ಬಹುತ್ ಕಮ್ ಅಂತರ್, ಕಡಿಮೆ ವ್ಯತ್ಯಾಸ. ನಿಮ್ಮಿಬ್ಬರ ನಡುವೆ ಬಹಳ ಕಡಿಮೆ ವ್ಯತ್ಯಾಸವಿದೆ ಅಂತ ಹೇಳಬೇಕು. ತುಂಬ ಡಿಫ್ರೆನ್ಸ್ ಏನಿಲ್ಲ ಅಂದರೆ ಆಪ್ ದೋನೋं के बीच 19-20 का अंतर है. उन दोनों के ವ್ಯವಹಾರ ಮೇ 19-20 का अंतर है ಅಂದರೆ ಅವರಿಬ್ಬರ ವ್ಯವಹಾರನೂ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳಬೇಕು. ಅಂದರೆ 19-20 ಅಂದರೆ ಇಲ್ಲಿ ಅಂಥ ಡಿಫ್ರೆನ್ಸ್ ಏನೂ ಕಾಣಿಸೋದಿಲ್ಲ. ಉಲ್ಲು ಬನಾನಾ ಕುಚ್ ಲೋಗ್ ಬನಾತೆ ರಹತೆ ಹೈ ನಾ. ಮೂರ್ಖ ಬನಾನ ಅಂತ, ಮೂರ್ಖನಾಗಿಸುವುದು. ಆ ಹುಡುಗ ಎಲ್ಲರನ್ನೂ ಮೂರ್ಖನನ್ನಾಗಿಸುತ್ತಾ ತಿರುಗುತ್ತಾನೆ ಅಂತ ಹೇಳಬೇಕು. ಅವನು ಎಲ್ಲರನ್ನೂ ಫೂಲ್ ಮಾಡ್ತಾನೆ ಅಂತ. ಅದನ್ನು ಹೇಗೆ ಹೇಳ್ತೀವಿ? ಕೈಸೆ ಬತಾತೆ ಹೇ, ವಹ ಲಡ್ಕ. ನೋಡಿ, ಆ ಹುಡುಗ, ವಹ ಲಡ್ಕ. ಬರೀ ಹುಡುಗ ಅಂದರೆ ಒಳಡ್ಕ ಬರ್ತಿತ್ತು. ಆ ವಹ, ದಟ್ ಬಾಯ್. ಸಬ್ಕೋ ಎಲ್ಲರನ್ನೂ. ಉಲ್ಲು ಬನಾತಾ ಫಿರ್ತಾ ಹೇ, ಉಲ್ಲು ಬನಾನ ಮೂರ್ಖ ಬನಾತಾ ಫಿರ್ತಾ ಹೇ, ಮೂರ್ಖನನ್ನಾಗಿಸ್ತಾ ಇರ್ತಾನೆ. ಉಲ್ಲು ಕಾ ಪಠ ಹೋನ, ನೋಡಿ ಅದು ಮೂರ್ಖನಾಗಿ ಮಾಡು. ಉಲ್ಲು ಬನ ಅಂದರೆ ನಾವು ಬೇರೆಯವ್ರನ್ನ ಮಾಡೋದು. ಇಲ್ಲಿ ನಾವೇ ಮೂರ್ಖರಾದರೆ ಮೂರ್ಖ ಹೋನ, ಅದಕ್ಕೆ ಉಲ್ಲು ಕಾ ಪಠ. ಅರೇ ತುಮ್ ತೋ ಉಲ್ಲು ಕೆ ಪಠೆ ಹೋ ಅಂತ ಬೈತಾರೆ ನೋಡಿ, ಮೂರ್ಖನಾಗೋದು. ಅವನ ಮುಂದೆ ನೀನು ಮೂರ್ಖನಾಗಿ ಬಿಟ್ಟೆ. ಉಸ್ಕೆ ಸಾಮ್ನೆ ತು ಉಲ್ಲು ಕಾ ಪಠ ಹೋಗಿ ಬನ್ ಗಯ. ಉಸ್ಕೆ ಸಾಮ್ನೆ, ಅವನ ಮುಂದೆ ನೀನೇನಾಗ್ಬಿಟ್ಟೆ? ಉಲ್ಲು ಕಾ ಪಠ ಬನ್ ಗಯ ಅಂದ್ರೇನು? ತು ಮೂರ್ಖ ಬನ್ ಗಯ, ಮೂರ್ಖ ಆದೆ, ನೀನು ಮೂರ್ಖನಾದೆ ಅಂತ ಅರ್ಥ. ಊಪರ್ವಾಲ ಹೋ, ಊಪರ್ವಾಲಕ್ಕೆ ಹಾತ್ ಮೇ ಹೇ, ಯಾವುದೋ ಒಂದು ಆ್ಯಡಲ್ಲೂ ಬರ್ತಾ ಇದೆ. ಊಪರ್ವಾಲಕ್ಕೆ ಹಾತ್ ಮೇ ಜೋ ಹೇ ವೋ ತುಮಾರೆ ಹಾತ್ ಮೇ ಬಿ ಹೇ ಅಂತ ನೋಡಿದ್ದೀರಲ್ವಾ? ಹಾಗೆ ಇಲ್ಲಿ ದೇವರಿಗೆ ಊಪರ್ವಾಲ ಅಂತ ಹೇಳ್ತಾರೆ. ಎಲ್ಲವೂ ಮೇಲಿನವನ ಕೈಯಲ್ಲಿದೆ ಅಂದರೆ ಸಬ್ ಕುಚ್ ಊಪರ್ವಾಲೆಗೆ ಹಾತ್ ಮೇ ಹೇ. ಹಾತ್ ಅಂದರೆ ಕೈ, ಹಾತ್ ಮೇ ಹೇ. ಏಕನಾ ಚಲನ, ನಂದೇನು ನಡೀಲೇ ಇಲ್ಲ ಅಂತ ಹೇಳ್ತೀವಲ್ಲ, ನಾನು ಏನೆಲ್ಲ ಪ್ಲ್ಯಾನ್ ಮಾಡಿದೆ, ಒಂದು ಸಕ್ಸಸ್ ಆಗಲಿಲ್ಲ ಅಂತ ಹೇಳಬೇಕಾದ್ರೆ ಏನು ಮಾಡ್ತೀವಿ? ಮೇರಾ ಏಕನಾ ಚಲ, ಉಸ್ಕಾ ಏಕನಾ ಚಲ ಅಂತ ಹೇಳ್ತೀವಿ. ಕೋಯಿ ಉಪಾಯ ನಾ ಚಲನ, ನಿರುಪಾಯನಾಗುವುದು ಅಂದರೆ ನಿರುಪಾಯ ಅಂದರೆ ಏನು ಅರ್ಥ? ಉಪಾಯ ಇಲ್ಲದಂತಾಗುವುದು. ಯಾವುದೇ ಉಪಾಯ ಅವನಿಗೆ ಹೊಳಿಲಿಲ್ಲ. ಆ ಸಂಕಟದ ಸಂದರ್ಭದಲ್ಲಿ ನನ್ನದೇನೂ ನಡೆಯಲಿಲ್ಲ. ಉಸ್ ಸಂಕಟ್ ಕಿ ಘಡಿ ಮೇ, ನೋಡಿ ಘಡಿ ಅಂದರೆ ಸಮಯ. ಆ ಸಂದರ್ಭದಲ್ಲಿ ಮೇರಾ ಏಕ್ ಭೀ ನಾ ಚಲ, ನನ್ನದೇನೂ ನಡೀಲಿಲ್ಲ. ಕಫನ್ ಸಿರ್ಸೆ ಬಾಂಧನ, ನೋಡಿ ಇದು ಕಫನ್ ಅಂತ ಈ ಹೆಣದ ಮೇಲೆ ಹೊದಿಸ್ತಾರಲ್ಲ, ವೈಟ್ ಕ್ಲಾತ್, ಅದಕ್ಕೆ ಕಫನ್ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಅದನ್ನು ತಲೆಗೆ ಸುತ್ಕೊಂಡು ತಿರುಗೋದು ಅಂದ್ರೆ ಅರ್ಥ ಏನು? ಮರ್ನೆ ಮಾರನೆ ಕೋ ತಯಾರ ಹೋನ, ಸಾಯೋದಕ್ಕೂ ಹೆದರೋದಿಲ್ಲ, ಸಾಯಿಸೋದಕ್ಕೂ ಹೆದರೋದಿಲ್ವಲ್ಲ ಅಂಥ ಜನರಿಗೆ ಹೊತ್ತು ಕಫನ್ ಸಿರ್ಸೆ ಬಾಂಧ್ಕರ್ ಘೂಮ್ತಾ ಹೇ ರೆಹತಾ ಹೇ ಅಂತ ಹೇಳ್ತಾರೆ. ಅವನಿಂದ ನೀನು ದೂರವಿದ್ದರೆ ಒಳಿತು, ಅವನಿಂದ ಸ್ವಲ್ಪ ದೂರನೇ ಇದ್ಬಿಡು, ಏಕೆಂದರೆ ಅವನು ಸಾಯಿಸಲು ಸಿದ್ಧನಾಗಿಯೇ ತಿರುಗುತ್ತಿದ್ದಾನೆ. ಉಸ್ಸೆ ತುಮ್ ದೂರ್ ಹಿ ರಹೋ, ನೋಡಿ ತುಮ್ ರಹೋ, ತುಮ್ ಬಂದರೂ ರಹೋ ಬರಬೇಕಲ್ಲ, ಉಸ್ಸೆ ತುಮ್ ದೂರ್ ಹಿ ರಹೋ. ಕ್ಯೂಂಕಿ ಯಾಕೆಂದರೆ ವಹ ಕಫನ್ ಸಿರ್ಸೆ ಬಾಂಧ್ಕರ್ ಹಿ ಘೂಮ್ ರಹಾ ಹೈ. ಕಫನ್ ಸಿರ್ಸೆ ಬಾಂಧ್ಕರ್ ಘೂಮ್ನಾ, ಮರ್ನೆ ಮಾರನೆ ಕೆ ಲಿಯೇ ತಯ್ಯಾರ್ ರಹನಾ. ಕಿತಾಬಿ ಕೀಡಾ ಹೋನಾ, ತುಮ್ ತೋ ಕಿತಾಬಿ ಕೀಡೆ ಕೆ ಸಮಾನ್ ಹೋ ಅಂತಾರಲ್ಲ, ಅಂದರೆ ಪುಸ್ತಕದ ಹುಳು. ಹಮೇಶ ಪಡ್ತೇ ರೆಹನಾ. ನನ್ನ ಸ್ನೇಹಿತನ ಮಗ ಮನೆಯಿಂದ ಹೊರಗೆ ಬರುವುದೇ ಇಲ್ಲ. ನನ್ನ ಫ್ರೆಂಡ್ ಮಗ ಇದ್ದಾನಲ್ಲ, ಅವನು ಹೊರಗಡೆ ಬರೋದೇ ಇಲ್ಲ. ಅವನಂತೂ ಪುಸ್ತಕದ ಬುಕ್ ವರ್ಮ್ ಅಂತ ನಾವು ಇಂಗ್ಲೀಷಲ್ಲಿ ಸೇಮ್ ಹೇಳ್ತೀವಿ, ಪುಸ್ತಕದ ಹುಳುವಾಗಿದ್ದಾನೆ. ಮೇರೆ ದೋಸ್ತ್ ಕಾ ಬೇಟ ಘರ್ ಸೆ ಬಾಹರ್ ಆತಾ ಹಿ ನಹಿ, ವಹ ತೋ ಕಿತಾಬಿ ಕೀಡಾ ಹೇ. ಕಿತಾಬಿ ಕೀಡಾ ಅಂದರೆ ಪುಸ್ತಕದ ಹುಳು, ಬುಕ್ ವರ್ಮ್.
ಕುತ್ತೆ ಕಿ ಮೌತ್ ಮರಣ ಅಂದರೆ ತುಂಬ ಕೆಟ್ಟದಾಗಿ ಸಾಯೋದಕ್ಕೆ ಕುತ್ತೆ ಕಿ ಮೌತ್ ಮರಣ, ಬುರಿ ಮೌತ್ ಹೋನ, ಕೆಟ್ಟದಾಗಿ ಸಾಯಿಸೋದು. ಈ ಎನ್ಕೌಂಟರ್ ಎಲ್ಲ ಮಾಡಿ ಸಾಯಿಸ್ತಾರೆ ನೋಡಿ, ಅದೊಂಥರ ಉಸೆ ಕುತ್ತೆ ಕಿ ಮೌತ್ ಮರಣ ಹಿ ಹೇ ಉನ್ಕೆ ಲಿಯೆ. ನಿನ್ನ ನೆರೆಮನೆಯವನು ಖಂಡಿತವಾಗಿಯೂ ಕೆಟ್ಟದಾಗಿ ಸಾಯುತ್ತಾನೆ. ಸಚ್ಮುಚ್ ತುಮ್ಹಾರ ಪಡೋಸಿ, ನೋಡಿ ಪಡೋಸಿ ಅಂದರೆ ನೇಬರ್. ಕುತ್ತೆ ಕಿ ಮೌತ್ ಮರ್ತಾ ಹೇ, ಕುತ್ತೆ ಕಿ ಮೌತ್ ಮರ್ನಾ ಬಹುತ್ ಬುರಿ ತರಹಸೆ ಮರ್ತಾ ಹೇ ಅಂದರೆ ಅವನಿಗೆ ಒಳ್ಳೆ ಸಾವು ಸಿಗೋದಿಲ್ಲ ಅಂತ ಅರ್ಥ ಆಗುತ್ತೆ. ಖರಿ ಖೋಟಿ ಸುನಾನ ಅಂದರೆ ಕಡಿ ಬಾತ್ ಸುನಾನ ಒಂಥರ ಬೈಗಳಾಯ್ತು, ಬೈಯೋದು, ಕೆಟ್ಟದಾಗಿ ಮಾತಾಡೋದು. ಮನೆಯೊಡತಿಯು ಹಾಲಿನವನಿಗೆ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದಾಳೆ. ಮಾಲ್ಕಿನ್ ಕ್ಯಾ ಕರ್ ರಹಿ ಹೇ, ದೂದ್ ವಾಲೆ ಕೋ ಖರಿ ಖೋಟಿ ಸುನಾ ರಹಿ ಹೇ. ಇದೇನು ಖರಿ ಖೋಟಿ ಏನೋ ಹೇಳ್ತಾ ಇದ್ದಾಳೆ ಅಂತಲ್ಲ, ಇಲ್ಲಿ ಬೈತಾ ಇರೋದು ಅಂತ ಅರ್ಥ ಆಗುತ್ತೆ. ಖರಿ ಖೋಟಿ ಸುನಾನ. ಗಡ ಮುರ್ದ ಉಖಾಡನ ಅಂದ್ರೇನು, ಗಡ ಮುರ್ದ ಅಂದ್ರೇನು, ಇದು ಹೂತಿರೋ ಬಾಡಿನ, ಡೆಡ್ ಬಾಡಿನ ನಾವು ಮಣ್ಣಲ್ಲಿ ಹಾಕಿಬಿಟ್ಟಿರ್ತೀವಿ, ಮತ್ತೆ ಹೊರಗಡೆ ತೆಗೆಯೋದು ಅಂದರೆ ಹಳೆಯ ವಿಷಯನ ಮತ್ತೆ ಕೆದಕೋದು ಅನ್ನೋ ಅರ್ಥ ಬರುತ್ತೆ. ಹಳೆದನ್ನೆಲ್ಲ ಕೆದಕಬೇಡ ಅಂತ ಹೇಳ್ತೀವಲ್ಲ. ಬೀತಿ ಬಾತ್ಕೋ ಸಾಮ್ನೆ ಲಾನ, ಹಳೆಯ ವಿಷಯವನ್ನು ಎತ್ತುವುದು. ಹಳೆಯ ವಿಷಯವನ್ನು ಕೆದಕುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಗಡ ಮುರ್ದಾ ಉಖಾಡನೆ ಸೆ ಕೋಯಿ ಫಾಯ್ದಾ ನಹಿ ಹೇ, ಹಳೆಯ ವಿಷಯನೇ ತೆಗೆದು ಮತ್ತೆ ಮತ್ತೆ ಜಗಳ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಉಸೆ ಕುಚ್ ಫಾಯ್ದಾ ನಹಿ ಹೇ. ಗಡ ಮುರ್ದಾ ಉಖಾಡನೆ ಸೆ ಕೋಯಿ ಫಾಯ್ದಾ ನಹಿ ಹೇ. ಗಲೆ ಚುಡಾನ, ಚುಟ್ಕಾರಪನ, ಅಯ್ಯಪ್ಪ ಅವನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತೀವಲ್ಲ, ಅದಕ್ಕೇನು ಹೇಳ್ಬೋದು? ಉಸ್ಸೆ ಗಲೆ ಚುಡಾನ ಮುಷ್ಕಿಲ್ ಹೇ, ಬಿಡುಗಡೆ ಹೊಂದುವುದು. ನಿಮ್ಮ ಕೆಲಸದವನಿಂದ ಬಿಡುಗಡೆ ಹೊಂದುವುದು ಬಹಳ ಕಷ್ಟ. ಆಪ್ಕೆ ನೌಕರ್ಸೆ, ನಿಮ್ಮ ಕೆಲಸದವನಿಂದ, ನೋಡಿ ಸೇ ಇಂದ, ಆಪ್ಕೆ ನೌಕರ್ಸೆ ಗಲೆ ಚುಡಾನ ಬಹುತ್ ಮುಷ್ಕಿಲ್ ಹೇ, ಬಹುತ್ ಮುಷ್ಕಿಲ್ ಹೇ ತುಂಬ ಕಷ್ಟ. ಆಸಾನ್ ಹೇ ಸುಲಭ, ಆಪ್ಕೆ ನೌಕರ್ ಸೆ ಗಲೆ ಚುಡಾನ ಆಸಾನ್ ಹೇ. ಇಲ್ಲಿ ಗಲೆ ಚುಡಾನ ಅಂತ ಹೇಳಬೇಕಾದ್ರೆ ಸಾಮಾನ್ಯ ಕಷ್ಟ ಆಗೋಲ್ಲ ಅನ್ನೋ ಅರ್ಥದಲ್ಲೇ ಹೇಳೋದ್ರಿಂದ ಬಹುತ್ ಮುಷ್ಕಿಲ್ ಹೇ ಅನ್ನೋ ಸೆಂಟೆನ್ಸನ್ನು ಹಾಕಿದ್ದೀನಿ ನಾನು. ಲಾಸ್ಟ್ ಒನ್, ಪೇಟ್ ಮೇ ಚೂಹೆ ದೌಡ್ನ, ಹೊಟ್ಟೆಲೆಲ್ಲ ಇಲಿ ಓಡಾಡೋದು ಅಂದ್ರೆ ಅರ್ಥ ಏನಿಲ್ಲಿ? ಅದೇ ರೀತಿ ನಾವು ಹೇಳೋದಿಲ್ಲ, ತುಂಬ ಹಸಿವಾಗೋದಕ್ಕೆ ಹೇಳ್ತೀವಿ. ಬಹುತ್ ಭೂಕ್ ಲಗ್ನ, ನನಗೆ ತುಂಬ ಹಸಿವಾಗಿದೆ, ಬೇಗ ತಿಂಡಿ ಕೊಡು. ಜಲ್ದಿ ನಾಶ್ತಾ ದೋ ಕ್ಯೂಂಕಿ ಮೇರೆ ಪೇಟ್ ಮೇ ಚೂಹೆ ದೌಡ್ನೆ ಲಗೆ ಹೇ, ಮೇರೆ ಪೇಟ್ ಮೇ ಚೂಹೆ ದೌಡ್ನೆ ಲಗೆ ಹೇ, ಜಲ್ದಿ ನಾಶ್ತಾ ದೋ ಅಂತಾನು ಕೇಳ್ಬೋದು, ಖಾನಾ ದೋ ಅಂತಾನು ಕೇಳ್ಬೋದು, ಖಾನೆ ಕೆ ಲಿಯೆ ಕುಚ್ ದೋ ಅಂತಾನು ನೀವು ಕೇಳ್ಬೋದು. ಅವ್ನು ಇಲ್ಲಿ ಕೊಡು ಅಂತ. ಇನ್ನೊಂದು ದೋ ಅಂತ ಅರ್ಥ ಏನು? 2 ನಂಬರ್. ಓಕೆ, यहाँ ಜಲ್ದಿ ನಾಶ್ತಾ ದೋ, ಬೇಗ ತಿಂಡಿ ಕೊಡು, ಕ್ಯೂಂಕಿ ಮೇರೆ ಪೇಟ್ ಮೇ ಚೂಹೆ ದೌಡ್ನೆ ಲಗೆ ಹೇ. ಸೊ ಈ ರೀತಿಯಾಗಿ ಒಟ್ಟು ಇಲ್ಲಿ 25 ಮುಹಾವರೆಗಳನ್ನು, ಕ್ರಿಯೆಯನ್ನು 100 ಕ್ರಿಯೆ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ವಿಷಯದಿಂದ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ.